ಹಲೋ ಎವ್ರಿವನ್, ಎಲ್ರಿಗೂ ನೀಟ್ ಆ್ಯಂಡ್ KCET ಕೌನ್ಸಿಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋ ವಿಚಾರ ಏನಪ್ಪ ಅಂದರೆ, ಹೈಕೋರ್ಟಲ್ಲಿ ಮಾಪಪ್ ರೌಂಡ್ದು ಏನು ಕೇಸ್ ನಡೀತಾ ಇದೆ KA ನೆಕ್ಸ್ಟು ಮತ್ತೆ ಹಿಯರಿಂಗ್ ಇದೆಯಾ ಅಥವಾ ಜಡ್ಜ್ಮೆಂಟ್ ಬರುತ್ತಾ ಡೈರೆಕ್ಟಾಗಿ ಅಂತ ಕೇಳ್ತಾ ಇದ್ರು ಭಾಳಷ್ಟು ಜನ ಹಿಂದಿನ ವಿಡಿಯೋಗಳಲ್ಲಿ. ಆ ಡೌಟ್ಸ್ ನಾನು ಇವತ್ತು ಕ್ಲಾರಿಫೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನವೆಂಬರ್ 25 ಮಧ್ಯಾಹ್ನ 2:00 ಲಾಸ್ಟ್ ಹಿಯರಿಂಗ್ ಏನು ನಡೀತಿತ್ತು. ಹಿಯರಿಂಗಲ್ಲಿ ಲಾಸ್ಟ್ 2 ನಿಮಿಷದಲ್ಲಿ ಜಡ್ಜಸ್ಸು ಒಂದಷ್ಟು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ರು ಕ್ಲಿಯರ್ ಆಗಿ. ಅದನ್ನು ಯಾರಾದರೂ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಯಾವ್ಯಾವ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ರಪ್ಪ ಅಂದರೆ, ಫಸ್ಟು ಆಲ್ ಸಬ್ಮಿಷನ್ಸ್ ಆರ್ ಕಂಪ್ಲೀಟೆಡ್ ಆ್ಯಂಡ್ ದ ಕೇಸ್ ಈಸ್ ರಿಸರ್ವ್ಡ್ and fresh flow of different rounds with all necessary details has to be submitted by day after tomorrow. ಅಂದರೆ 27/11/2025 ಇದರ ಅರ್ಥ ಏನಪ್ಪ ಅಂದರೆ, ಎಲ್ಲ ಆರ್ಗ್ಯುಮೆಂಟ್ಸು ಕಂಪ್ಲೀಟ್ ಆಗಿವೆ. ದ ಕೇಸ್ ವಿಲ್ ಕಂಟಿನ್ಯೂ ಆನ್ December 1 ಟೆಂಟೇಟಿವ್ಲಿ. ಈ ಎಲ್ಲ ಪಾಯಿಂಟ್ಸ್ನು ಆ ಹಿಯರಿಂಗ್ ಲೈವಲ್ಲಿ ಲಾಸ್ಟ್ 2 ನಿಮಿಷ ಇತ್ತಲ್ಲ ಆವಾಗ ಇದನ್ನೆಲ್ಲ ಮೆನ್ಷನ್ ಮಾಡಿದ್ರು. ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಾಗ್ತವೆ. ಹಾಗಾದರೆ ಎಲ್ಲ ಆರ್ಗ್ಯುಮೆಂಟ್ಸ್ ಮುಗಿದಾದ್ಮೇಲೆ ಜಡ್ಜ್ಮೆಂಟ್ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಹಾಗಾದರೆ ಯಾವಾಗ ಬರುತ್ತೆ ಆ ಜಡ್ಜ್ಮೆಂಟ್ ಫೈನಲ್ ಆಗಿ? ಅದಕ್ಕೆ ಸ್ಪೆಸಿಫಿಕ್ ಡೇಟ್ ಅನೌನ್ಸ್ ಆಗಿಲ್ಲ. ಅದು ಯಾವಾಗಲಾದ್ರೂ ಬರ್ಬೋದು. ಮತ್ತು ಅದು ಯಾವಾಗ ಮತ್ತು ಹೇಗೆ ಬರುತ್ತೆ ಅಂತ ಎಲ್ರಿಗೂ ಡೌಟ್ಸ್ ಇರುತ್ತೆ. ಮತ್ತು ಹೈಕೋರ್ಟು ಭಾಳಷ್ಟು ಸಲ ಇಂಥ ಕೇಸ್ಗಳನ್ನು ಓಪನ್ ಹೈಕೋರ್ಟಲ್ಲಿ ಡಿಸಿಷನ್ ಕೊಟ್ಟಿಲ್ಲ, ಅವ್ರ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಯಾವುದೇ ಟೈಮಲ್ಲಿ ಯಾವ ಬೇಕಾದರೂ ಡಿಸಿಷನ್ ಬರ್ಬೋದು. ಅದು ಓಪನ್ ಕೋರ್ಟಲ್ಲಿ ಬರ್ಬೋದು ಅಥವಾ ವೆಬ್ಸೈಟಲ್ಲಿ ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ನಾನು ಬಂದರೆ ನಿಮಗೆ ಬೇಗ ಅಪ್ಡೇಟ್ ಮಾಡ್ತೀನಿ. ಹಾಗೆ ಮತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.